ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಬೆಂಗಳೂರು ಸೌತಿನ ಸಂಪೂರ್ಣವಾದ ಇಯರ್ ಆಫ್ ಕ್ಯಾಲೆಂಡರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಇದನ್ನು ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಭರಣಿಯವರೇ, ಗಾಡ್ ಬ್ಲೆಸ್ ಯು ಆಲ್. ಡೂ ವರ್ಕ್. ನಮ್ಮ ಜೊತೆ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ರೋ ಅಷ್ಟೇ ನಿಮ್ಮ ಪುಸ್ತಕಗಳ ಜೊತೆಗೆ ಇನ್ವಾಲ್ವ್ಮೆಂಟ್ ಆಗಿ, ಆಯಿತಾ. ದೇವರು ನಿಮಗೂ ಸದಾ ಸಂತೋಷವಾಗಿ ಇಡಲಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025-26. ಮೊದಲನೇದಾಗಿ ಯೂನಿಟ್ ಟೆಸ್ಟ್ 1 ಯಾವತ್ತು ಅಂತ ನೋಡೋಣ. ಈ ಯೂನಿಟ್ ಟೆಸ್ಟ್ 1ಅನ್ನು ಬೆಂಗಳೂರಿನವರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಅಂತ ಕರೀತವ್ರೆ. ಕ್ಲಿಯರ್ ಆಲ್ ಆಫ್ ಯು? ಕ್ವಾರ್ಟರ್ಲಿ ಟೆಸ್ಟ್ ಅಂತ ಕರಿತವ್ರೆ. ನಮ್ಮ ಕಡೆ ಎಲ್ಲ ನಾವು ಯೂನಿಟ್ ಟೆಸ್ಟ್ ಅಂತ ಕರಿತೀವಿ. ಕನ್ನಡದವರು ಘಟಕ ಪರೀಕ್ಷೆ ಅಂತ ಕರೀತಾರೆ. ಇನ್ನೊಬ್ಬರು ಲೋಕಲಾಗಿ ಫಸ್ಟ್ ಟೆಸ್ಟ್ ಅಂತ ಹೇಳ್ತಾರೆ. ಏನೂ ಡಿಫ್ರೆನ್ಸ್ ಇಲ್ಲ ಕಣ್ರಿ. ಇನ್ನೂ ಭಾಳ ಸ್ಟ್ಯಾಂಡರ್ಡಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತವ್ರೆ. ಸ್ವಲ್ಪ CBSE ಇಂದ ಬಂದವರು. ಏನಿಹೋ, ಪ್ರಥಮ PUC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 11/8/2025, 14/8/2025 ನಡೆಯಲಿರುವ ಯೂನಿಟ್ ಟೆಸ್ಟ್ 1 ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಕ್ಲಿಯರ್? ಯಾರು? ಬೆಂಗಳೂರು ಸೌತ್ನವರಿಗೆ. ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗ? ಇವತ್ತೇ ಎಲ್ಲ ಹಾಕೊಂಬಿಡ್ಬೇಕು. ಕ್ಯಾಲೆಂಡರ್ ಬರೋದು ದೊಡ್ಡಕ್ಕೆ ಹಾಕೊಂಬಿಡ್ಬೇಕು, ಆಯಿತಾ. ಟಾರ್ಗೆಟ್ ಇರಬೇಕು ಜೀವನದಲ್ಲಿ. ಇಫ್ ಯು ಹ್ಯಾವ್ ಟಾರ್ಗೆಟ್ ಯು ವಿಲ್ ಅಚೀವ್ ಸಮಥಿಂಗ್, ಯು ವಿಲ್ ಡೂ ಸಮಥಿಂಗ್ ಅಂತ. ಟಾರ್ಗೆಟೇ ಇಲ್ದಂಗೆ ಬಿಲ್ಲು ಬಾಣ ಇಟ್ಕೊಂಡು ಸುಮ್ಮನೆ ಬಾಣಗಳನ್ನು ಬಿಡ್ತಾ ಹೋದರೆ ವಾಟ್ ಈಸ್ ಅ ಯೂಸ್ ಅಂತ. ಒಂದು ಟಾರ್ಗೆಟ್ ಇಟ್ಕೋಬೇಕು. ಆ ಟಾರ್ಗೆಟಿಗೆ ಕರೆಕ್ಟಾಗಿ ಹೋಗಿ ಅಲ್ಲಿ ಅದು ರೀಚ್ ಆಯಿತು ಅಂದರೆ ಯು ಆರ್ ಡೂಯಿಂಗ್ ಸಮಥಿಂಗ್ ಎಫರ್ಟ್ ಅಂತ, ಹೌದಲ್ವಾ. ನೋಡಿ, ಮಿಡ್ ಟರ್ಮ್ ಎಕ್ಸಾಮ್ ಬಂದು ನಿಮಗೆಲ್ಲರಿಗೂ ಕೂಡ 10ನೇ ತಿಂಗಳಲ್ಲಿರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ 9ನೇ ತಾರೀಕಿಂದ 27. ಯಾರಿಗೆ? ನಮ್ಮ ಬೆಂಗಳೂರು ಸೌತ್ನವರಿಗೆ, ಆಯಿತಾ. ನೆಕ್ಸ್ಟು ಮಿಡ್ ಟರ್ಮ್ ಎಕ್ಸಾಮಿಂದ ಆಯಿತು. ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ನೋಡೋಣ. ಯಾಕಂದರೆ ಬಹಳ ಜನ ತಲೆಯಲ್ಲಿ ಏನಿದೆ ಅಂದರೆ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಆದ ತಕ್ಷಣ ಸೆಕೆಂಡ್ ಯೂನಿಟ್ ಟೆಸ್ಟ್ ಇರುತ್ತೆ ಅಂತ. ಹಾಗಿಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ಆಗಬೇಕು. ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ನಮ್ಮ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಯೂನಿಟ್ ಟೆಸ್ಟ್, ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್, ಸೆಕೆಂಡ್ ಫಾರ್ಮೇಟಿವ್ ಟೆಸ್ಟ್ ಎಲ್ಲ ಒಂದೇ, ಆಯಿತಾ. ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥ ಇದು ಸೆಕೆಂಡ್ ಯೂನಿಟ್ ಟೆಸ್ಟ್ ಆಗಿರುತ್ತೆ. ಕ್ಲಿಯರ್? 19ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ. ನೆಕ್ಸ್ಟು ಪ್ರಿಪೇಟ್ರಿ ಎಕ್ಸಾಮ್ ಫಸ್ಟ್ ಇಯರ್ PUC ಹಾಗೂ ಸೆಕೆಂಡ್ ಇಯರ್ PUCಗೆ ಭಾಳ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಬೇಗ ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ ನಡೆಯುತ್ತೆ. ಹಾಗಾಗಿ ಇಲ್ಲೂ ಬೇಗ ಅವರಿಗೆ ಮುಗಿಸ್ತೀವಿ. ಡಿಸೆಂಬರ್ ಲಾಸ್ಟ್ ವೀಕಲ್ಲೇ ಅವರಿಗೆ ಈ ಸಲ ಪ್ರಿಪೇಟ್ರಿ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಫಸ್ಟ್ ವೀಕಲ್ಲೇ ಪ್ರಿಪೇಟ್ರಿ ಎಕ್ಸಾಮ್ ಮುಗಿಸ್ಬಿಡ್ತಾರೆ. January 2026, ಆಯಿತಾ. ಪ್ರಿಪೇಟ್ರಿ ಎಕ್ಸಾಮ್ ಖಲಾಸ್. ಯಾಕಂದರೆ ಪ್ರಿಪೇಟ್ರಿ ಎಕ್ಸಾಮ್ ಆದ ತಕ್ಷಣ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಮಾಡಬೇಕಾಗಿರುತ್ತೆ. ಅದೇ ಫಸ್ಟ್ ವೀಕಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮು ಪಟ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದ ತಕ್ಷಣ ಸೆಕೆಂಡ್ ವೀಕಲ್ಲೇ ಅವರಿಗೆ, ಆಯಿತಾ, ಎಲ್ಲ ಮುಗಿಸ್ಬಿಡ್ತಾರೆ ಪ್ರಾಕ್ಟಿಕಲ್ಸ್ ಎಲ್ಲ. ಜೈ ಜವಾನ್ ಜೈ ಕಿಸಾನ್ ಅಂತ. ಜೊತೆಗೆ ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಫಸ್ಟ್ ವೀಕ್ ಆಫ್ January 2026ರಲ್ಲಿ ಪ್ರಿಪೇಟ್ರಿ ಎಕ್ಸಾಮ್ ಪ್ರಾರಂಭ ಆಗುತ್ತೆ. 2 ವಾರಗಳ ಕಾಲ ನಡೆಯುತ್ತೆ. ಯಾಕೆ ಸರ್ ಇದು ಲೆಂತಿಯಾಗಿ ಎಳಿತಾರೆ ಅಂತ ನೋಡಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಎಕ್ಸಾಮನ್ನು ಇರ್ತಾರೆ. ಇನ್ನು ಕೆಲವೊಬ್ಬರು ಒಂದೊಂದು ದಿನ ಗ್ಯಾಪನ್ನು ಕೊಟ್ಕೊಂಡು ವಿದ್ಯಾರ್ಥಿ ಓದಲಿ, ಎಷ್ಟು ಅವ್ರ ಕೈಯಲ್ಲಿ ಆಗುತ್ತೆ ನೋಡೋಣ ಅಂತ ಈ ರೀತಿಯಾಗಿ ಪರೀಕ್ಷೆಯನ್ನು ಅಲ್ಲಿ ಕೈಗೊಳ್ತಾರೆ. ಏನೇ 21ನೇ ತಾರೀಕಿನ 14 ಇದು ಬೆಂಗಳೂರು ಸೌತ್ನವರಿಗೆ ಆಗಿರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಸ್ವಲ್ಪ ಭಾಳ ಬೇಗ ನಡೆಯುತ್ತೆ ನಿಮಗೆ. ಯಾಕಂದರೆ ಈ ಸಲ ಸ್ವಲ್ಪ ಫಾಸ್ಟಾಗಿ ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತೆ, ಆಯಿತಾ. ಅಂದರೆ 21ನೇ ತಾರೀಕು 14/2. ಇದು 21 ಸ್ವಲ್ಪ ಡೌಟು. ಆದರೆ ಫಸ್ಟ್ 2 ವೀಕಲ್ಲೇ ಫಸ್ಟ್ ವೀಕಲ್ಲೇ ಫಸ್ಟ್ ವೀಕಲ್ಲೇ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸು ಮುಗಿದೋಗುತ್ತೆ. ಸ್ವಲ್ಪ ಗ್ಯಾಪ್ ಬಂತು ಅಂದರೆ ಅದೇ ಹೇಳಿದ್ನಲ್ವ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಫಸ್ಟ್ ಇಯರ್ PUC ಆನ್ಯುವಲ್ ಎಕ್ಸಾಮ್ ಬಂದುಬಿಟ್ಟು ಆಯಿತಾ 10ನೇ ತಾರೀಕು. ಇಷ್ಟು ದಿನ ಭಾಳ ಲೇಟಾಗಿ ನಡೆಯೋದು. ಹಾಗಾಗಿ ಇವತ್ತಿನಿಂದಲೇ ಪ್ರಾಕ್ಟೀಸ್ ಮಾಡಿ ನನ್ನ ಪ್ರೀತಿಯ ಮುದ್ದಾದ ಪ್ರಥಮ PUC ವಿದ್ಯಾರ್ಥಿಗಳೇ. ಮೊದಲನೇದಾಗಿ ತಾವುಗಳು ತಮ್ಮ ಫಸ್ಟ್ ಸ್ಟೆಪ್ ಇಟ್ಟಿದ್ದೀರ ಕಾಲೇಜಲ್ಲಿ. ಚೆನ್ನಾಗಿ ಓದಬೇಕು, ಒಳ್ಳೆ ಅಂಕಗಳನ್ನು ಗಳಿಸಬೇಕು. ಬಿಡೋ ನಡೆಯುತ್ತೆ ಫಸ್ಟ್ ಇಯರ್ PUC ಅಂದುಕೊಂಡು ಬಂದವರು ಸೆಕೆಂಡ್ ಇಯರ್ನಲ್ಲಿ ಏನೂ ಕಿತ್ತಾಕೋಕ್ಕಾಗಲ್ಲ. ಯು ಕಾಂಟ್ ಅಚೀವ್ ಎನಿಥಿಂಗ್. ಯಾರು ಫಸ್ಟ್ ಇಯರ್ PUCನಲ್ಲಿ ಎಫರ್ಟ್ ಹಾಕಿ ಓದಿ ಜಯಶಾಲಿ ಆಗಿರ್ತಿರೋ ಅಂಥವ್ರು ಮಾತ್ರ. ಯಾಕಂದರೆ ವಿ ಹ್ಯಾವ್ ಸೀನ್ ಮೆನಿ ಚಿಲ್ಡ್ರನ್, ಆಯಿತಾ. ಏನು ಅಂದರೆ ಒಂದು ಸಲ ರ್ಯಾಂಕ್ ಸ್ಟೂಡೆಂಟ್ ಬ್ಯಾಚ್ ಇತ್ತು. ಅವರು ಫಸ್ಟ್ ಇಯರ್ PUCನಲ್ಲಿ ಹಂಗೆ ಓಡಾಡ್ಕೊಂಡು ನಿಮ್ಮಂಗೆ ಪಾರ್ಟೀಸ್ ಮಾಡಿಕೊಂಡು ನಿಮ್ಮಂಗೆ ಈವೆಂಟ್ಸ್ ಮಾಡ್ಕೊಂಡು ನಡೆಯುತ್ತೆ ಸರ್ ಸಾಕು, ಸೆಕೆಂಡ್ ಇಯರೆಲ್ಲ ಔಟ್ ತೆಗಿತೀವಿ ಅಂಥ ಬ್ಯಾಚೆ. ಅವರ ಹಣೆ ಬರೋದು ಏನಂತಿರೋ ಬ್ಯಾಡ್ ಲಕ್ಕು, ಸೆಕೆಂಡ್ ಇಯರ್ ಎಕ್ಸಾಮೇ ಆಗಲಿಲ್ಲ.
ಹೀಗಾಗ್ಬಿಡುತ್ತೆ. ಫಸ್ಟ್ ಇಯರ್ ಮಾರ್ಕ್ಸ್ ಬೇಸ್ ಮೇಲೆ ಸೆಕೆಂಡ್ ಇಯರ್ ಅಂಕಗಳನ್ನು ಕೊಡ್ತಾರೆ. ಇಂಥದ್ದನ್ನೆಲ್ಲ ನೋಡಿದ್ದೀವಿ ನಾವು. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಒಂದು 26ನೇ ತಾರೀಕು ಫೆಬ್ಬಿಂದ ಸ್ಟಾರ್ಟ್ ಆಗುತ್ತೆ. 100% ಸ್ಟಾರ್ಟ್ ಆಗುತ್ತೆ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಧನ್ಯವಾದಗಳು. ಫೆಬ್ ತಿಂಗಳಲ್ಲೇ 2-3 ಎಕ್ಸಾಮ್ ಮುಗಿದೋಗಿರ್ತವೆ. 2 ಎಕ್ಸಾಮ್ ಅಂತೂ ಅಲ್ಲೇ ಆಗಿರುತ್ತೆ ನಿಮಗೆ, ಆಯಿತಾ? ಪಕ್ಕಾ ಫಿಕ್ಸ್, ಇದಂತೂ ನೆನ್ಪಿಟ್ಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ದಯವಿಟ್ಟು ಕಮೆಂಟ್ ಮುಖಾಂತರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರೆಲ್ಲ ಇಂಗ್ಲೀಷಲ್ಲಿ ವೀಕ್ ಇದ್ದಿರೋ, ಫೇಲ್ ಆಗ್ತೀನಿ ಅಂದ್ಕೊಂಡಿರೋ, ಗ್ರಾಮರ್ ಏನು ಬರಲು ಅಂಥ ವಿದ್ಯಾರ್ಥಿಗಳಿಗೆ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ವಿಡಿಯೋ ನೋಡ್ತಾ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಸರ್. ಹಾಗೂ ನಮ್ಮ ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡೋದನ್ನು ಮರೆಯಬೇಡಿ. ಕಮೆಂಟ್ಸಲ್ಲಿ ಇರುತ್ತೆ ಅದು. ಜೊತೆಗೆ ಸಾಕು. ಧನ್ಯವಾದ.